ಗುರು ಹೆಂಗ ದೊಡ್ಡ ವಸ್ತು ಅಲ್ಲ, ಹಂಗ ತಾಯಿ ಏನು ಕೊಟ್ಟರು ತಾಯಿ ಅನ್ನುವಂಥದ್ದು ಸಿಗಂಗಿಲ್ಲ ಜಗತ್ತಿನೊಳಗೆ. ಆ ತಾಯಿ ಕಳ್ಕೊಂಡವರಿಗೆ ಗೊತ್ತು ಅದರ ದುಃಖ ನೋವು ಹೆಂಗಿರ್ತದ ಅನ್ನುವಂಥದ್ದು. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಭಾಳ ಇವತ್ತ ತನಗ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆ ಮೊಮ್ಮಕ್ಕಳ ಮದುವೆ ಆದರೂ ಕೂಡ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಗೆ ಹಂಬಲ ಇರ್ತೈತಿ. ತವ್ರ ಮನೆಯಿಂದ ಒಂದು ನೂಲ ಯಾಕೆ ಸಿಗವಲ್ದಕ್ಕ ಅಂಥದ್ದು ಎಲ್ಲಿತನ ತಾಯಿ ಇರೋ ತನಕ. ಹಂಗಿಲ್ಲೇ ತಾಯಿ ಗುರುನಾಥ ಅನ್ನುವಂಥ ತಾಯಿ ಏನು ಮಾಡ್ತಾಳೆ ಅಂದ್ರೆ ನಮಗೆ ಪರಮಾತ್ಮನನ್ನ ಪಡೆಯತಕ್ಕಂಥ ಮಾರ್ಗವನ್ನು ತೋರಿಸ್ತಾನೆ. ಅಷ್ಟು ಅದ್ಭುತವಾದ ಶಕ್ತಿ ಗುರುವಿನಲ್ಲೇ ಅದ. ಗುರು ಇವತ್ತ ಯೋಗ್ಯನಾಗಿರುವಂಥ ಗುರುವನ್ನ ಹುಡುಕಿ ಆ ಗುರುವಿನ ಆಳಿನ ಆಳಾಗಿ ಆ ಗುರು ಸೇವೆಯನ್ನು ಮಾಡಿದಾಗ ಮಾತ್ರ ನಮಗೆ ಗುರು ಕೃಪೆ ಅನ್ನುವಂಥದ್ದು ಸಿಗ್ತದೆ. ಯೋಗ್ಯನಾಗಿರುವಂಥ ಗುರುಗಳು ಇರಬೇಕು. ಸುಮ್ಮನೆ ಗುರುಗಳು ನಾನು ಈಗಿನ ಕಾಲಕ್ಕೆ ಈ ವೇಷಧಾರಿ ಗುರುಗಳು ಬಹಳ ಆಗ್ಯಾರ. ಸರ್ವಜ್ಞ ಹೇಳ್ತಾನ, ಓದಿ ಬೂದಿಯ ಪೂಸಿ ತೇದು ಕಾವೇ ಹೊದ್ದು ಹೋದಾತ ಯೋಗಿಯನ ಬೇಡ, ಇಂದ್ರಿಯವ ಗೆದ್ದಾತ ಯೋಗಿ ಸರ್ವಜ್ಞ. ಹೊರಗಿನ ವೇಷ ನೋಡಿ ಇವರಿಗೆ ನಿಜವಾದ ಗುರುಗಳು ಅನ್ಲಿಕ್ಕೆ ಬರಂಗಿಲ್ಲ. ಯಾಕ? ಬಿಳೆ ಬಟ್ಟಿಗೆ ಕಾವಿ ಬಣ್ಣ ಸಿಗ್ತೈತಿ, ಕಾವಿ ಬಣ್ಣ ಹಾಕ್ಕೊಂಡು ತಮಗೆ ತಾವ ನಾನು ಗುರು ನೀನು ಗುರು ಅನ್ನುವಂಥ ಹೇಳ್ಕೊಳ್ಳುವಂಥವ್ರು ಇವತ್ತಿನ ದಿವಸ ಸಾಕಷ್ಟು ಸಿಗ್ತಾರೆ. ಅಂಥ ಗುರುಗಳಿಂದ ನಮ್ಮ ಆತ್ಮೋದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆ ಗುರು ತತ್ವ ಅನ್ನುವಂಥದ್ದು ಅಂತರಂಗದಿಂದ ಬರಬೇಕು. ಯಾರು ಇಂದ್ರಿಯವನ್ನು ಗೆಲ್ಲತಾನಲ್ಲ ಅವ ಸಂಸಾರದಲ್ಲಿ ಇದ್ರೂ ಕೂಡ ಅವ ದೊಡ್ಡವ, ಅವನೇ ಗುರು ಅಂತ ಹೇಳ್ತಾನ. ಯಾರು? ಸರ್ವಜ್ಞ. ಅದಕ್ಕೆ ನಿಜವಾದ ವೈರಾಗ್ಯ. ಇವತ್ತ ಗುರು ಅಂದ್ರೆ ಹಾನಗಲ್ಲ ಕುಮಾರ ಶಿವೆಗಳಂಥ ಗುರು ಇರಬೇಕು. ಲಿಂಗಕ್ಕೆ ಅನ್ನದಾನ ಶಿವೆಗಳಂಥ ಗುರುಗಳು ಇರಬೇಕು. ಇಲ್ಕಲ್ಲನ ಚಿತ್ತರಗಿಯ ವಿಜಯ ಮಹಾಂತ ಶಿವೆಗಳಂಥ ಗುರುಗಳು ಇರಬೇಕು. ಅಂತಹ ಯೋಗ್ಯವಾದ ಗುರು ಸಿಕ್ಕರೆ ಮಾತ್ರ ಆ ಗುರುವಿನಿಂದ ನಮಗೆ ಏನೆಲ್ಲ ದೊರಿಬೇಕದು ದೊರೀತದೆ. ಯಾಕಂದ್ರೆ ಗುರು ಅಂದ್ರೆ ಯಾರು? ಸಾಕ್ಷಾತ್ ಶಿವನೇ ಗುರು ರೂಪದಲ್ಲಿ ಈ ಜಗತ್ತಿನೊಳಗ ಅವತಾರವನ್ನು ಎತ್ತಿ ಬಂದಿರ್ತ. ಹಾನಗಲ್ಲ ಕುಮಾರಸ್ವಾಮಿಗಳು ಹುಬ್ಬಳ್ಳಿಯೊಳಗ ಇದ್ರು ಮೊದಲವರು. ಅಲ್ಲೇ ಸಿದ್ಧಾರೂಢ ಮಠದಕ್ಕೆ ಆ ತತ್ವವನ್ನು ಕೇಳಕ್ಕೆ ಹೋಗಿದ್ರು. ಒಂದು 5 ಮನೆ ಕಂತಿ ಭಿಕ್ಷೆ ಮಾಡಿಕೊಂಡು ಪ್ರಸಾದ ಮಾಡ್ಕೊತಿದ್ರು. ಹಾಲಯ್ಯ ಅವ್ರಿಗೆ ಮೊದಲನೇ ಹೆಸರು. ಆಮೇಲೆ ಪಟ್ಟಾಧಿಕಾರ ಆದಮೇಲೆ ಕುಮಾರಸ್ವಾಮಿಗಳಾಕಾರ. ಒಂದು ದೊಡ್ಡ ಶ್ರೀಮಂತನ ಮನೆಗೆ ಭಿಕ್ಷಕ್ಕೆ ಹೋಗಿದ್ರು. ಭಾಳ ದೊಡ್ಡ ಶ್ರೀಮಂತ ಹುಬ್ಬಳ್ಳಿಯಾಗ. ಆ ಮನ್ಯಾಗ ಒಬ್ಬ 18 ವರ್ಷದ ಹುಡುಗಿ ಇವ್ರ ಮೇಲೆ ಮನಸ್ಸಾತಕಿ. ಹಾಲಯ್ಯ ಭಾಳ ತೆಳ್ಳಗ ಎತ್ತರವಾದ ನೇಳವಾದ ಶರೀರ, ಒಳ್ಳೆ ತೇಜಸ್ಸಿತ್ತು. ಒಂದು ದಿವಸ ಭಿಕ್ಷಾಂದಿ ಅಂತ ನಿಂತ್ಕೊಂಡ್ರು. ಹೊರಗೆ ಬಂದು ಮನ್ಯಾಗ ಯಾರಿದ್ದಲ್ಲ ಆಕಿ ಸ್ವಾಮಿಗಳ ಒಳಗೆ ಬರ್ರಿ ನೀಡ್ತೀನಿ ಅಂದ್ಲು. ಒಳಗೆ ಬರ್ರಿ ಅಂದ್ರೆ ಇರ್ಬೋದು ಸಹಜ, ಒಳಗೆ ಹೋದ್ರೆ ನೀಡ್ತಾಳಂತ ಈ ಹಾಲಯ್ಯನವ್ರು ಒಳಗೆ ಹೋದ್ರು. ಅವಾಗ 18 ವರ್ಷದ ಹುಡುಗಿ ಹೇಳ್ತಾರ ಆ ಹಾಲಯ್ಯನವ್ರಿಗೆ, ಆ ಜೋಳಿಗೆ ಹಿಡಿದ್ಲು ಹಿಂಗೆ ಕೈಲಿ, ಈಗ ಮನ್ಯಾಗ ಯಾರಿಲ್ಲ, ನನಗೆ ನಿಮ್ಮ ಮೇಲೆ ಮನಸ್ಸಾಗೈತಿ, ಭಾಳ ದಿವಸದಿಂದ ನಿಮ್ಮ ಮೇಲೆ ಮನಸ್ಸಾಗೈತಿ, ಅದಕ್ಕೆ ಏನಂತೀರಿ ನೀವು ಹೇಳ್ರಿ ಅಂತ ಹಿಂಗೆ ಆ ಜೋಳಿಗೆ ಹಿಡಿದ್ಲು. ಒಬ್ಬ 18 ವರ್ಷದ ಹುಡುಗಿ ಒಂದು 18-20 ವರ್ಷದ ಪ್ರಾಯದ ಹುಡುಗನಿಗೆ ಏಕಾಂತದೊಳಗೆ ಹಿಂಗೇನಾದರೂ ಕೇಳಿದ್ರೆ ಎಂತೆಂಥವ್ರದೋ ಪರಿಸ್ಥಿತಿ ಏನೇನೋ ಆಗಿ ಹೋಗೈತಿ. ಯಾಕಂದ್ರೆ ಹೆಣ್ಣು ಹೊನ್ನು ಮಣ್ಣು ಗೆದಿಬೇಕಂತ ಹೇಳೋದು ಸರಳ, ಭಾಳ ಕಷ್ಟ ಅದನ್ನು ಸಾಧಿಸೋದು. ಕಂಡವ್ರಿಗೆ ಸಾಧ್ಯ ಆಗಲ್ಲ ಅದು. ಬೇರೆ ಏನಾರ ಆಗಿದ್ರೆ ಏನಂತಿದ್ರೆ ಗುರ್ತಿಲ್ಲ. ಯಾವಾಗ ಆಕಿ ಜೋಳಿಗೆ ಹಿಡಿದು ನಿಮ್ಮ ಮೇಲೆ ನನಗೆ ಮನಸ್ಸಾಗೈತಿ, ನೀವು ನನ್ನವ್ರು ಆಗ್ಬೇಕಂತ ತಿಳ್ಕೊಂಡು ಅಂದಾಗ ಆ ಹಿಡಿದಿರುವಂಥ ಜೋಳಿಗೆಯನ್ನು ಅಲ್ಲೇ ಕೈ ಬಿಟ್ಟು ಓಡಿ ಬಂದವರು ಹೊಳ್ಳಿ ಆ ಕಡೆಗೆ ಭಿಕ್ಷಕ್ಕೆ ಹೋಗೋದಲ್ಲ, ತಲೆ ಹಾಕಿ ಸಹಿತ ಮಕ್ಕಳಿಲ್ಲ ಕುಮಾರಸ್ವಾಮಿಗಳು. ಇದು ನಿಜವಾದ ವೈರಾಗ್ಯ ಅಂದ್ರೆ. ನಿಜವಾದ ವೈರಾಗ್ಯ ಅಂದ್ರೆ ಇದು. ಮೊಟ್ಟ ಮೊದಲ ಸನ್ಯಾಸಿಗಳ ಒಂದೇ ಏನದು ಕೆಪಾಸಿಟಿ ಅಥವಾ ಅವರ ಒಂದನೇ ಲಕ್ಷಣ ಅಂದ್ರೆ ವೈರಾಗ್ಯ ಅಂತಕ್ಕಂಥದ್ದು ಇರಬೇಕು. ಸುಮ್ಮನೆ ಹೊರಗೆ ಬಟ್ಟೆ ಹಾಕ್ಕೊಂಡ್ರೆ ಒಳಗಿನ ಆಸೆಗಳೆಲ್ಲ ಸಾಯ್ತವೆ ಅಂದ್ರೆ ಅದು ಸುಳ್ಳದು. ಈಗ ಸ್ವಾಮಿಗಳಾಗೋದು ಅಂದ್ರೆ ಏನಾಗೈತಿ ಅಂದ್ರೆ, ಈಗ ಒಂದು ಹೊಟ್ಟೆ ಪಾಡಿಗಾಗಿ ಎಷ್ಟೋ ಜನ
ಒಂದು 100 ಕನ್ಯಾ ನೋಡಿಬಿಡೋದು. 100 ಕನ್ಯಾ ನೋಡಿ ಯಾರು ಹೆಣ್ಣು ಕೊಡಲಿಲ್ಲ ಅಂದ್ಕೊಳ್ಳಿ ನಾವು ಮಠ ಹುಡ್ಕಕ್ಕೆ ಚಾಲೂ ಮಾಡೋದು. ಕನ್ಯಾ ಸಿಗಲಿಲ್ಲ ಇತ್ತಾಗ ಯಾವರ ಮಠ ಸಿಕ್ಕ್ರ ಅಂದ್ರೆ ಜೀವನೋಪಾಯ ಏನಾರ ಮಾಡಿ ಜೀವನ ಮಾಡೋದು. ಅಂದ್ರೆ ಇದೊಂದು ವೃತ್ತಿ ಅನ್ನೋದು ಸ್ವಾಮಿ ಆಗೋದು. ಅಂತರಂಗದಿಂದ ಬರಬೇಕದು ಸ್ವಾಮಿ ಆಗೋದು. ವೈರಾಗ್ಯ ಅಂತಕ್ಕಂಥದ್ದು ಹಂಗ ನಡೆದತ್ತಿ. ಭಾಳ ಆಸ್ತಿ ಇದ್ದಲ್ಲೇ ಭಾಳ ಎಲ್ಲ ಗುಡಿ ಕಟ್ಟಿದ ಮೇಲೆ ಗೋಪುರ ಇಡೋರು ಭಾಳ ಮಂದಿ ಅಂತಾರಲ್ಲ, ಹಂಗೆ 100 ಕೋಟಿ ಆಸ್ತಿ ಇದ್ದಲ್ಲಿ ಹೋಗಿ ಮಠ ಆಗೋದು. ಕುಮಾರಸ್ವಾಮಿಗಳ ಕಾಲದಲ್ಲಿ, ಅನ್ನದಾನ ಶಿವೆಗಳ ಕಾಲದಲ್ಲಿ ಹಂಗಿದ್ದಿಲ್ಲ. ಇವರಿಂದ ಮಠ ಬೆಳಗಬೇಕು, ಮಠದಿಂದ ಇವರು ಬೆಳಗೋದಲ್ಲ. ಹಂಗ ನಿಜವಾಗಿರ್ತಕ್ಕಂಥ ಇಂದ್ರಿಯವನ್ನು ಯಾವ ಗೆಲ್ತಾನಲ್ಲ ಅವ ನಿಜವಾದ ಗುರು ಅಂತ ಹೇಳ್ತಾನೆ ಸರ್ವಜ್ಞ. ಅಲ್ಲಿ ಹೊರಗೆ ಹೋಗ್ರಿಪ್ಪ, ಅಲ್ಲಿ ದಾಸೋಹ ಮಾಡ್ತಾರ, ಅಲ್ಲಿ ಏನಾರು ಸೇವಾ ಮಾಡಿ ಹೋಗ್ರಿ, ಅದರ ಆಕತಿ. ನೀವು ಕೇಳಂಗಿಲ್ಲ, ಸುಮ್ ಕೇಳೋರಿಗೆ ಕೇಳಿ ಕೊಡ್ಸಂಗಿಲ್ಲ. ಮಾತಾಡ್ಬೇಡ್ರಿ, ಒಳಗೆ ಕುಂತ್ರ ಕಪ್ಕೊಂಡ್ರಿ ಅಂತೇಳಿ. ಒಬ್ಬ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಮದುವೆ ಆಗಿ 4 ಮಕ್ಕಳಾಗಿ ಸಂಸಾರ ಎಲ್ಲ ಬ್ಯಾಸರ ಆದ್ಮೇಲೆ ಊರು ಬಿಟ್ಟೇನು ನಾಡ ಬಿಟ್ಟು ಆ ಕಡೆ ಹಿಮಾಲಯ ಕಡೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಗಡ್ಡ ಮೀಸಿ ಬೆಳೆಸ್ಕೊಂಡು ಆ ಕಾವಿ ಬಟ್ಟೆ ಹಾಕೊಂಡು ರುದ್ರಾಕ್ಷಿ ಹಾಕೊಂಡು ಸ್ವಲ್ಪ ದಿವಸ ಅಲ್ಲಿದ್ದಂಗೆ ಮಾಡಿ ಊರಿಗೆ ಬಂದ. ಒಂದು ಸಣ್ಣ ಊರು. ಆ ಊರಿಗೆ ಬಂದ. ಊರಾಗ ಒಂದು ಗಿಡದ ಕಟ್ಟಿ ಮೇಲೆ ಕೂತ್ಕೊಂಡು ಒಂದು 4 ದೊಡ್ಡ ಮಾತು, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ವಿಷಮ ಸಂಸಾರವಿದನ ಕನಸೆಂದೇರಿ ಅಂದ್ಕೊಳ್ಳಿ ಎಲ್ಲರೂ ಪಟ ಕಾಲಿಗೆ ಬಿದ್ದುಬಿಟ್ರು. ಅಬ್ಬಬ್ಬಬ್ಬ ಏನಪ್ಪ ಕೈಲಾಸದಿಂದ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಭಕ್ತಿ ಐತಿ. ಇಲ್ಲಿ ಕಾವಿ ಬಟ್ಟಿ ನೋಡಿದ್ರೆ ಸಾಕು ಭಕ್ತಿ, ಅಷ್ಟು ಗೌರವ. ಹಂಗೆ ಎಲ್ಲರೂ ಪಾಲಿ ಬಿದ್ದರು. ಆವಾಗ ನಮ್ಮ ಮನೆಗೆ ಬರ್ರಿ ಅಂತ ಏನು ಕರ್ಕೊಂಡು ಹೋಗೋದು, ಏನು ಮಾಡೋದು, ಏನು ಸೇವಾ. ಆ ಊರಾಗ ಒಬ್ಬ ಭಕ್ತ, ಅತ್ಯಂತ ಮುಗ್ಧ ಭಕ್ತ, ಕಾವಿ ಹಾಕ್ಕೊಂಡು ಬಂದಾರ ಅಂದ್ರೆ ಸಾಕ್ಷಾತ್ ಅವ ಶಿವನೇ ಅಂತ ತಿಳ್ಕೊಂಡು ಅವ ಅಂದ್ಯಪ್ಪ ಬುದ್ಧಿ, ನೀವು ನಮ್ಮೂರಾಗ ಎಷ್ಟು ದಿವ್ಸ ಇರ್ತೀರ ಅಷ್ಟು ದಿವ್ಸ ನಮ್ಮ ಮನೆಗೆ ಇರ್ಬೇಕು. ನೀವು ಯಾರ ಮನೆಗೆ ಹೋಗ್ಬಾರ್ರಿ, ನಿಮ್ಗೆ ಸ್ನಾನ ಪೂಜಾ ಪ್ರಸಾದ ಏನು ನೀವು ಕೇಳ್ತೀರಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ ಇರ್ರಿ ಅಂತ ಕರ್ಕೊಂಬಂದು ಇಟ್ಕೊಂಡು ದಿನಾ ಒಂದೊಂದು ನಮ್ನಿ ಕೇಸರಿ ಬಾತ್, ಕೈ ಬಾತ್, ಕಾಲು ಬಾತ್, ಆ ಬಾತ್ ಈ ಬಾತ್ ಮಾಡಿ ದ್ರಾಕ್ಷಿ ಗೋಡಂಬಿ ತಿನ್ಸಕತ್ತಿದ. ಇವ ತಿಂದ ನೋಡ್ರಿ, ನಿಜವಾದ ಸನ್ಯಾಸಿ ಆದ್ರೆ ಆ ವಿಚಾರ ಬೇರೆ. ಇವ ಮದುವೆ ಮಕ್ಕಳು ಎಲ್ಲ ಸಂಸಾರದ ಅನುಭವ ಉಂಡವ ಇವಾಗ ಉಂಡು ತಿಂದು ಅವನ್ನೆಲ್ಲ ತಿಂದು ಇವನ್ ಕಣ್ಣು ಎಲ್ಲಿ ಹೋಯ್ತು ಅಂದ್ರೆ ಆ ಭಕ್ತನ ಹೆಂಡತಿ ಮೇಲೆ ಹೋತ ಅವನ ಕಣ್ಣು. ನೋಡಕ್ ಭಾಳ ಚಂದ ಇದ್ಲು, ಲಕ್ಷಣ ಇದ್ಲು, ಅಷ್ಟೇ ಒಳ್ಳೆ ಹೆಣ್ಮಗಳು. ಇವ ನಿಜವಾದ ಸನ್ಯಾಸಿ ಆದ್ರೆ ಸರಿ, ಯಾಕಂದ್ರೆ ಇವೆಲ್ಲ ಲೌಕಿಕದ ಅನುಭವ ಐತಲ್ಲ. ಆಕಿ ಮೇಲೆ ಕಣ್ಣು ಹೋಗಿ ಅವ ಏನಂದ, ಈಕಿನ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಮೊದಲ ಹೆಣ್ಮಕ್ಳು ಯಾರ ಮನಸ್ಸಿನಾಗ ಏನಿರ್ತೈತಿ ಹೇಳಕ್ ಬರಲ್ಲ, ಅದಕ್ಕೆ ಸ್ವಲ್ಪ ಪರೀಕ್ಷೆ ಮಾಡಿ ಕರ್ಕೊಂಡು ಹೋಗೋಣ ಅಂತ. ಒಂದು ದಿವಸ ಆ ಹೆಣ್ಮಕ್ಳು ರೊಟ್ಟಿ ಮಾಡಕತ್ತಿದ್ಲು. ಇವ ಸ್ನಾನ ಮಾಡಕ್ ಬಂದು ಒಂದು ಕೈಯಾಗ ಒಂದು ಹಿಡಿ ಇಷ್ಟು ನೀರು ತಗೊಂಡು ಆಕಿ ಮೇಲೆ ಮಳೆ ಬಂತು ಮಲ್ಲಯ್ಯ ಅಂತ ಉಗ್ಗಿದ ಕುಳ್ಳ ಸಿಟ್ಟು ಬಂತಕಿಗೆ. ನನ್ನ ಗಂಡಗ ಕಾವಿ ಬಟ್ಟಿ ಕಂಡ್ರೆ ಸಾಕು, ಅವ್ರು ಯಾರು ಏನು ಅವ್ರ ಹಿಂದ ಮುಂದ ಏನೇನೇನು ವಿಚಾರ ಮಾಡಂಗಿಲ್ಲ, ಕರ್ಕೊಂಡ್ಬಂದ್ಬಿಡ್ತಾರ ಅಂದಕ್ಕೆ. ಆಯ್ತು ಹೋಗ್ಲಿ ಬಿಡು ಅಂತ ಅಕ್ಕಿ ಅಂದ್ಲು. ಆಯ್ತು ಬಿಡು, ಏನು ಒಬ್ಬೊಬ್ರು ಗುಣ ಇರ್ತತಿ, ಏನಾರ ಮತ್ತೆ ಹಾಸ್ಯ ಮಾಡಿರ್ಬೇಕಂತ ಇದನ್ನ ಯಾಕೆ ದೊಡ್ಡದು ಮಾಡ್ಬೇಕಂತ ಸುಮ್ಮನೆ ಆದ ಕೂಡಲೇ ಇವ ಬೇರೆ ತಿಳ್ಕೊಂಡ. ಆಕಿ ಸುಮ್ಮನಾದ್ರೆ ಓಹೋ ಈಕಿಗೂ ಮನಸ್ಸಿದ್ದಂಗೆ ಐತಿ, ಇನ್ನೊಂದು 2 ದಿವಸ ಪರೀಕ್ಷೆ ಮಾಡಿ ಕರ್ಕೊಂಡು ಹೋಗ್ಬೇಕಂದ. ಮತ್ತು ಮರುದಿವ್ಸ ಅಕ್ಕಿ ರೊಟ್ಟಿ ಮಾಡ್ತಿರ್ಬೇಕು. ಇವ ಒಂದು ಬಗಸಿ ನೀರು ತೊಗೊಂಡು ಅಕ್ಕಿ ಮೇಲೆ ಮಳೆ ಬಂತು ಮಲ್ಲಯ್ಯ ಅಂತ ಉಗ್ಗಿದ ಕೂಡ ಅಕ್ಕಿ ಖರೆ ಸಿಟ್ಟು ಬಂತು. ಅಲ್ಲ ನೀನು ಏನೋ ಸುಮ್ಮನ ಮಜಾ ಮಾಡಿರ್ಬೇಕಂತ ಬಿಟ್ರೆ ಇದು ಯಾಕೆ ಜಾಸ್ತಿ ಆಯ್ತು, ಇವತ್ತು ಸುಮ್ಮನೆ ಇರ್ತೀನಿ, ನಾಳೆಗೂ ಮುಂದುವರಿತಂದ್ರೆ ನನ್ನ ಗಂಡಿಗೆ ಹೇಳಲ್ಲ ಯಾರಿಗೆ ಹೇಳಲ್ಲ, ನಾನು ವ್ಯವಸ್ಥೆ ಮಾಡ್ತೀನಿ ಸುಮ್ಮನಾದ್ಲು. ಆಕೆ ಸುಮ್ಮನಾಗಿದ್ದು ಇವಾಗ ಮತ್ತೆ ಧೈರ್ಯ ಬಂತು. ನಾಳೆ ಒಂದು ದಿವ್ಸ ಫೈನಲ್ ಮ್ಯಾಚ್, ನಾಳೆ ಫೈನಲ್ ಮಾಡಿ ಕರ್ಕೊಂಡು ಹೋಗ್ಬಿಡೋಣ ಅಂತ ಮರುದಿವ್ಸ ಜಾಕಕ್ಕೆ ಬಂದು ಒಂದು ತಂಬಿಗೆ ತೊಗೊಂಡವತ್ತು. ಒಂದು ತಂಬಿಗೆ ತುಂಬ ನೀರು ತುಂಬಿಕೊಂಡು ರೊಟ್ಟಿ ಮಾಡುವಂಥ ಹೆಣ್ಮಗಳ ಮೇಲೆ ಮಳೆ ಬಂತೋ ಮಲ್ಲಯ್ಯ ಅಂತ ಉಗ್ಗಿದ. ಆಕಿ ಮಗ್ಗಲ್ದಾಗ ರುಬ್ಬುಗುಂಡು ಅಂತ ಇರ್ತೈತೆ ನೋಡ್ರಿ, ಅವಾಗ ಈ ಚಟ್ನಿ ರುಬ್ಬೋದು ಕಲ್ಲಿಂದ ಇರ್ತೈತೆ, ಅದನ್ನ ಇಟ್ಕೊಂಡು ಕೂತದ್ಲು. ಇದು ಎದಕ್ಕಾರ ಕೆಲ್ಸಕ್ಕೆ ಬರ್ತೈತಿ ಅಂತ. ಯಾವಾಗ ಮಳೆ ಬಂತೋ ಮಲ್ಲಯ್ಯ ಅಂತ ಉಗ್ಗಿದ, ಆ ರುಬ್ಬುಗುಂಡು ತೊಗೊಂಡು ಸಿಡ್ಲು ಬಡಿತೋ ಸಿದ್ದಯ್ಯ ಅಂತ ಹೋಗಲ್ಲ. ಸಿದ್ದಯ್ಯನ ತಲೆ ಮೇಲೆ ಸಿದ್ದಯ್ಯನ ತಲೆ ಒಡೆದು ಸ್ಯಾಂಡ್ಗಿ ಹಪ್ಪಳ ಎಲ್ಲ ಚೂರಾಗಿ ಹೋದು. ಕಾವಿ ಬಟ್ಟೆ ಹಾಕ್ಕೊಂಡು ತಿರ್ಗಾಡಿ ನಾನು ಜಗದ್ಗುರು ಅಂತ ಹೇಳ್ಕೊಂತ ತಿರ್ಗಾಡಿದ್ರ ಒಳಗಿನ ವಿಕಾರಗಳು ಇಚ್ಛೆಗಳು ಸಾಯಕ್ಕೆ ಸಾಧ್ಯ ಐತೆ. ಹಂಗಾರೆ ಎಲ್ಲರೂ ಕಾವಿ ಬಟ್ಟೆ ಹಾಕೊಂಡ್ಬಿಡ್ತಿದ್ರು. ಅದಲ್ಲ, ಅದು ಅಂತರಂಗದಿಂದ ಬರಬೇಕು. ಕಂಡವರಿಗೆ ಬರಂಗಿಲ್ಲ, ಯಾರೋ ಒಬ್ಬರಿಗೆ ಬರ್ತದ. ಹಂಗ ಬಂದಿರುವಂಥ ನಿಜವಾದ ಗುರುವನ್ನ ಹುಡುಕು ಕಾರ್ಯ ನಮ್ಮದು. ಹುಡುಕಿ ಮನಮುಟ್ಟಿ ಆ ಗುರು ಸೇವೆಯನ್ನು ಮಾಡಬೇಕು.
ಗುರುಪಾದವನ್ನ ಯಾರು ನಂಬುತ್ತಾರೆ ಅವರು ಎಂದೂ ಕೂಡ ಜೀವನದೊಳಗ ಅವರ ಆತ್ಮೋದ್ಧಾರ ಅಂತಕ್ಕಂಥದ್ದು ಏನೇ ಸಂಕಷ್ಟಗಳಲ್ಲಿ ಬರಲಿ ಇವತ್ತ ಗುರುವಿನ ಪಾದದ ಹತ್ರ ಸದಾಕಾಲ ನಾವಿರಬೇಕನ್ನುವಂಥ ಮಾತು ಹೇಳ್ತಾರೆ. ದೊರೆ ಒಲಿದ ಬಡವಂಗೆ ಧರೆಯ ಮನ್ನಣೆ ಉಂಟು, ಗುರುವೇ ನೀನು ಒಲಿದವಗೆ ಸರಿಯುಂಟೆ ಜಗದೊಳಗೆ ಅಂತ ಕೇಳ್ತಾರ ಮೈಲಾರ ಬಸವರಾಜ ಶರಣರು. ಒಬ್ಬ ಮಹಾರಾಜನಿಗೆ ಇವ ಬೇಕಾಗ್ಯಾನ ಅಂತಂದ್ರ ಅವನ ಡಿಮಾಂಡ್ ಹೆಂಗಿರ್ತತಿ. ಈಗ ರಾಜರಿಲ್ಲ ಮಂತ್ರಿಗಳದಾರ ಅಂತ ತಿಳ್ಕೊರಿ. ಈ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇವ ಭಾಳ ಬೇಕಾದವ ಅಂತ ಇಷ್ಟೇ ಬಿಡ್ರಿ, ಎಲ್ಲಾರು ಮಂತ್ರಿ ಬಿಡ್ತಾರ, ಇವನ್ ಬೆನ್ನ ಹತ್ತಾರ. ಹೌದಲ್ಲ? ಯಾಕಂದ್ರೆ ಇವನ್ ಹಿಡಿದ್ರೆ ಕೆಲಸ ಆಗತ್ತೆ. ಇವ ಅಂದ್ರೆ ನಮ್ಮ ತಬಲಾಜಿ ಅಲ್ಲ, ಅವಂಗೆ ಬೇಕಾದವ್ರಿಗೆ. ಹಂಗ ಇವತ್ತು ಒಂದು ನಾಡಾಳುವಂತ ರಾಜನಿಗೆ ಬೇಕಾದವ ಅಂದ್ರನ ನಿನಗಿಷ್ಟು ಗೌರವ ಸಿಗ್ತೈತಿ ಅಂದ್ರ ಗುರು ಇಡೀ ಜಗತ್ತನ್ನ ಆಳತಕ್ಕಂಥ ಗುರು ಒಲಿದವನಿಗೆ ಯಾರು ಸಮ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಸಾಧ್ಯ ಮಾಡಿ ಪ್ರಯತ್ನ ಪಟ್ಟು ನಾವು ಗುರುವಿನ ಸಂಪರ್ಕದಲ್ಲಿ ಇರುವಂಥ ಪ್ರಯತ್ನ ಮಾಡಬೇಕು. ಗುರುಪಾದ ಪೂಜೆಯನ್ನು ಮಾಡತಕ್ಕಂಥ ಇವತ್ತು ಗುರುವಿನ ಸಾನ್ನಿಧ್ಯದಲ್ಲಿರುವಂಥ ಪ್ರಯತ್ನ ಮಾಡಬೇಕು. ಇದು ಮೊದಲಿಗೆ ಬಹಳ ಕಷ್ಟ ಅನಿಸಿದ್ರು ಕೂಡ ಬರ್ತಾ ಬರ್ತಾ ಏನಾಗ್ತದೆ, ಆ ಗುರುವಿನ ಪಾದ ಸನ್ನಿಧಿಯನ್ನು ಬಿಟ್ಟು ಎಲ್ಲಿ ಹೋಗಬಾರ್ದು, ನಾನು ಇಲ್ಲೇ ಇರಬೇಕು ಅನ್ನುವಂಥ ಮನಸ್ಸು ಬರ್ತೈತಿ. ಹೊಸದಾಗಿ ಮೊದಲು ಕಷ್ಟ ಆಕೈತಿ, ಆದ್ರೆ ಅದು ಕ್ರಮವಾಗಿ ಏನಾಗ್ತದಂದ್ರೆ ಆ ಗುರುಪಾದ ಸನ್ನಿಧಿಯೊಳಗೆ ಎಷ್ಟು ಮಹತ್ವದ ಅನ್ನೋದು ನಮಗೆ ತಿಳಿತದೆ. ಹೊಸದಾಗಿ ಗಂಡನ ಮನೆಗೆ ಹೊಂಟಿರ್ತಾಳ ಮಗಳು, ಹೊಸದಾಗಿ ಗಂಡನ ಮನೆಗೆ ಹೋಗೋ ಮುಂದೆ ಆಕಿ ಅಳೋದು ಕರಿದು ಮಾಡೋದು ನೋಡಿಬಿಟ್ರೆ ಈಕೇನು ಈ ಜನ್ಮದಾಗ ಗಂಡನ ಮನೆಗೆ ಹೋಗಂಗಿಲ್ಲ ಅನ್ಬೇಕು, ಅಷ್ಟು ಅಳ್ತಾರ ಒಬ್ಬೊಬ್ರು. ಅದು ಈಗ ಯಾರು ಅಳದಲ್ ಬಿಡ್ರಿ, ಈಗ ಒಬ್ಬರ ಅಳರ್ನ ನೀವು ನೋಡಿಲ್ಲ, ನಾವು ನೋಡಿಲ್ಲ. ಈಗ ಬಿಟ್ರೆ ಸಾಕು ಯಪ್ಪ ಅಂತಿರ್ತಾರೆ. ಈಗ ಯಾವಾಗ ಮುಗಿಸ್ರೆ ಏನು ಲಗು ಬಿಡ್ರಿ, ಹಾಂ ಬಾಯ್ ಮಮ್ಮಿ ಬರ್ತೀನಿ ಟಾಟಾ, ಮೊದ್ಲು ಯಾವಾಗ ಕಾರ್ ಹತ್ಕೊಂಡು ಜಗ ಬಿಡ್ತೀನಿ ಅಂತಾರೆ. ಈಗ ಮೊದಲ ಈ ಎಲ್ಲ ನಿಮ್ಮ ಕಾಲಕ್ಕೆ, ಇಲ್ಲೇನು ತಾಯಂದ್ರದಾರಲ್ಲ ಇವ್ರ ಕಾಲಕ್ಕೆ ಅಯ್ಯೋ ಅಪ್ಪ ಅವ್ರ ಅವನ್ ತ್ಯಾಕಿ ಬಡ್ದು ಅಂತ ಸಳದ ಯವ್ವ ನಿನ್ನ ಬೆಟ್ಟಿ ಹಂಗೋಗ್ಲೆ, ಅಪ್ಪನ ತ್ಯಾಕಿ ಬಳದಳದು, ಅಣ್ಣತಾಮುಳ್ ಕಾಳೋದು, ಊರಾಗ ಗೆಳತಿಯರು ಆಕೆ ಹೇಳೋದು ನೋಡಿಬಿಟ್ರೆ ಈಕೇನು ಜನ್ಮದಾಗ ಈಕಿ ಗಂಡನ ಮನೆಗೆ ಹೋಗೋದಿಲ್ಲ ಅಂತ ಅನ್ಬೇಕು. ಅಷ್ಟು ಅಳ್ತಿರ್ತಾಳ, ಏನೇನೋ ಮಾಡಿ ಸಮಾಧಾನ ಮಾಡಿ ಹೇಳಿ ಕಳಿಸ್ತಾಳ. ನೋಡ್ರಿ, ಒಂದು ಸಲ ಗಂಡನ ಮನೆಗೆ ಹೋಗಿ ಬಂದ್ಲಂದ್ರ ಅಲ್ಲೇ ಹಾಕಿದ್ ಚೇಂಜ್ ಆಗಿರ್ತೈತಿ. ಒಂದೇ ಸಲ ಗಂಡನ ಮನೆಗೆ ಹೋಗಿ ಬಂದ್ಲಂದ್ರ ಅಲ್ಲೇ ತಾಸ್ಕೊಂಡ್ ಫೋನ್ ಹಚ್ತಾಳ ಗಂಡಗೆ, ಹಾಂ ಎಲ್ಲಿದ್ದೀರಿ, ಬಂದ್ರಿಲ್ಲ, ಅಲ್ಲಿಟ್ಟು ಬಂದಿದ್ದೆ, ಉಣ್ರಿಲ್ಲ, ಗುಳಿಗೆ ತೊಗೊಂಡ್ರಿಲ್ಲ, ಚಲವ. ಆಮೇಲೆ ಮಗಳಿಗೆ ಫೋನ್ ಮಾಡಿ ಬಾರವ, ಮತ್ತು ಅಂದಾನ್ ಸ್ವಾಮಿಗಳದು ಜಾತ್ರೆ ಬಂದೈತಿ, ಊರಿಗೆ ಬಾ, 1-2 ದಿವಸ ಬಿಡುಗು ಮಾಡ್ಕೊಂಡು ಅಂತ 1 ವರ್ಷ ಒಪ್ಪತ್ತಾದ್ಮೇಲೆ ಕರಿಬೇಕು. ಅಯ್ಯೋ ಯವ್ವ, ನಾ ಬಂದ್ರೆ ನಮ್ಮ ಮನ್ಯಾಗ 1 ನಿಮಿಷ ನಡೆಯಲ್ಲ. ನಮ್ಮ ಅತ್ತಿಗೆ ಗುಳಿಗೆ ಕೊಡಕ್ಕೆ ನಾನು, ನಮ್ಮ ಮಾವನ ಸೇವೆ ಮಾಡಕ್ಕೆ ನಾನು, ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಕಟ್ಟಕ್ಕೆ ನಾನು, ಎಲ್ಲಿ ಬರ್ತೀಯವ, ಯಾವಾಗ ಕತೆ ನೋಡೋಣ ಅಂತಾಳ. ಅಂದ್ರೆ ಹೋದಂಗ ಆವಾಗ ಹೆಂಗ ಗಂಡನ ಮನೆ ಸಂಪರ್ಕ ನಮಗೆ ಬರ್ತೈತಲ್ಲ, ಹಂಗ ಗುರುಪಾದ ಸನ್ನಿಧಿಯೊಳಗೆ ಇರ್ಬೇಕಂದ್ರೆ ಮೊದಲಿಗೆ ಕಷ್ಟ ಆದಂಗೆ ತೋರ್ತತಿ. ಕಾಲ ಕ್ರಮೇಣ ಏನಾಗ್ತದೆ, ಹೆಂಗ ಹೆಣ್ಣಿಗೆ ಗಂಡನ ಮನೆಯೇ ಶಾಶ್ವತ ಅಲ್ಲ, ಹಂಗ ಗುರುಪಾದ ಸನ್ನಿಧಿಯೊಳಗೆ ನಾವು ಸದಾಕಾಲ ಇರಬೇಕಂತ ಯಾರು ಬಲವಾಗಿ ಗುರುಪಾದವನ್ನು ನಂಬಿರ್ತಾರಲ್ಲ ಅವರು ಈ ಜನನ ಮರಣ ಅನ್ನುವಂಥ ಚಕ್ರದಿಂದ ಬಿಡುಗಡೆ ಆಗೋದು ಅಷ್ಟೇ ಅಲ್ಲದ ಅವ ಗುರು ಮುಟ್ಟಿ ಗುರುವಾಗುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾವ. ಒಬ್ಬ ಹೆಣ್ಮಗಳು ಜೋಳ ಬೀಸುವಂತ ಕೂತಿಲ್ದಂತೆ ಬೀಸು ಕಲ್ನ್ಯಾಗ. ಮೊದಲೆಲ್ಲ ಬೀಸು ಕಲ್ನ್ಯಾಗ ಬೀಸ್ತಿದ್ರಲ್ಲ, ಈ ಗಿರಣಿ ಪರ್ಣಿ ಬರೋದಕ್ಕಿಂತ ಬೀಸುವಂತ ಕೂತಿದ್ಲು. ಆವಾಗ ಅಲ್ಲೊಬ್ಬ ಸನ್ಯಾಸಿ ಬರ್ತಾನ, ಒಬ್ಬ ಯೋಗಿ ಬರ್ತಾನ. ಬಂದು ಭಿಕ್ಷಾಂದೇಹ ನಿಂತ್ಕೊಂಡ. ಆಕಿ ಆ ಜೋಳ ಬೀಸೋದ್ರೊಳಗೆ ಎಷ್ಟು ಮಗ್ನ ಆಗಿದ್ಲ ಅಂದ್ರೆ ಇವರು ಬಂದಿದ್ದು ಆಕೆ ಲಕ್ಷ್ಯ ಇಲ್ಲ, ಭಿಕ್ಷಾಂದೇಯ ಅಂತ ಲಕ್ಷ್ಯ ಇಲ್ಲ, ಸುಮ್ಮನೆ ತನ್ನ ಪಾಡಿಗೆ ತಾನು ಬೀಸುವಂತ ಕುಂತಾಳ. ಇವರು ನಿಂತ್ಕೊಂಡ್ರಲ್ಲಿ. ಆ ಸನ್ಯಾಸಿ ನಿಂತ್ಕೊಂಡ ಆ ಬೀಸುದನ್ನು ನೋಡ್ತಾ ನಿಂತ್ಕೊಂಡ. ಸ್ವಲ್ಪ ಹೊತ್ತಾದ ಕೂಡ ಆ ಸನ್ಯಾಸಿ ಜೋರಾಗಿ ಹಾ ನಗಕತ್ತಿದ. ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಮತ್ತೆ ಜೋರಾಗಿ ಗೊಳೋ ಅಂತ ಅಳಕ್ ಚಾಲು ಮಾಡಿದ. ಅವಾಗ ಆ ಹೆಣ್ಮಗಳೆಲ್ಲ ಬೀಸುದನ್ನೆಲ್ಲ ನಿಲ್ಲಿಸಿ ಆಮೇಲೆ ಬುಟ್ಟ್ಯಾಗ ಏನೋ ಒಂದು ತೊಗೊಂಬಂದು, ಸ್ವಾಮಿ ನನ್ನ ಕಾಯಕದೊಳಗೆ ನಿಮ್ಮ ಕಡೆ ನಾನು ಗಮನ ಕೊಡಲಿಲ್ಲ, ದಯಮಾಡಿ ಕ್ಷಮ ಮಾಡ್ರಿ. ಯಾಕೋ ನೀವು ನಾ ಜೋಳ ಬೀಸುವುದನ್ನು ನೋಡಿ ಒಂದ್ಸಲ ಜೋರಾಗಿ ಹತ್ರಿ, ಒಂದು ಸಲ ಜೋರಾಗಿ ನಕ್ರಲ್ಲ, ಯಾಕಂತ ಕೇಳಿಲ್ಲ ಹೆಣ್ಮಗಳು. ಅವಾಗ ಆ ಗುರು ಹೇಳ್ತಾನ, ಆ ಸ್ವಾಮಿ ಸನ್ಯಾಸಿ ಹೇಳ್ತಾನ, ನೋಡವ ಈ ಏನು ಬೀಸು ಕಲ್ಲ ಐತಲ್ಲ ಇದು
ಈ ಬೀಸುಕಲ್ಲು ಹೆಂಗೆ ಕಾಣುತ್ತೆ ನನಗಂದ್ರೆ ಇದು ಯಮಧರ್ಮದ ಕಾಲಚಕ್ರ ಅಂತ ಏನೈತಲ್ಲ ಆ ಕಾಲಚಕ್ರ ಕಂಡಂಗೆ ಕಾಣುತ್ತೆ ನನ್ನ ಕಣ್ಣಿಗೆ. ಇದನ್ನ ಬೀಸುವಂತ ನೀನು ಹೆಂಗೆ ಕಂಡಿ ನನಗಂದ್ರೆ ಯಮಧರ್ಮ ಕಂಡಂಗೆ ಕಂಡಿ ನಿನಗೆ. ಯಮಧರ್ಮ ಕಂಡಂಗೆ ಕಂಡಿ. ಇನ್ನ ಇದ್ರೊಳಗಿರುವಂಥ ಜೋಳ, ಆ ಎಲ್ಲ ಜೋಳ ಹೋಗಿ ಹಿಟ್ಟಾಗಿ ಹೋಗೋದನ್ನು ನೋಡಿ ನಾನು ಜೋರಾಗಿ ಹತ್ತೆ. ಯಾಕಂದ್ರೆ ಈ ಕಾಲಚಕ್ರದೊಳಗೆ ಯಮನ ಕಾಲಚಕ್ರದೊಳ ಅಂತ ಏನೈತಲ್ಲ ಇದರಾಗಿ ಈ ಜೀವರಾಶಿಗಳಂತ ಏನದವ ಇವೆಲ್ಲ ಹಿಟ್ಟಾಗಿ ಹೋಗ್ಬಿಡ್ತಾವಲ್ಲ, ಅನಾಯಾಸವಾಗಿ ಈ ದೇಹ ಈ ಜೀವನ ಆಯುಷ್ಯವನ್ನ ಹಾಳು ಮಾಡ್ಕೊಂತಾವಲ್ಲ ಅಂತ ಅಳು ಬಂತು ಅತ್ತಿ. ಮತ್ತು ನಕ್ರಿಲ್ಲ. ಯಾಕಂದಾಗ ಆ ಬೀಸುಕಲ್ಲು ಹಿಂಗೆ 2 ಕಲ್ಲು ಇರ್ತಾವಲ್ಲ, ಆ ಕಲ್ಲು ಒಂದು ಕಲ್ಲು ಎತ್ತಿ ಮತ್ತು ಅವೆಲ್ಲ ಜೋಳ ಆ ಕಡೆ ಈ ಕಡೆ ಹೋಗಿದ್ವೆಲ್ಲ ಹಿಂಗೆ ತೊಗೊಂಡು ಬೀಸ್ತಿರ್ತಾರೆ. ಅಪ್ಪ ಹಿಂದಕ್ಕೆ ಈಗ ಎಲ್ಲಿ ಅವನ್ನ ನೋಡಕ್ಕೆ ಎಲ್ಲಾರ ಇದಕ್ಕೆ ಹೋಗ್ಬೇಕು, ಈಗ ಏನದು ಎಕ್ಸಿಬಿಷನ್ಗೆ ಹೋಗ್ಬೇಕು. ಜೋಳ ಹೆಂಗೆ ಬೀಸ್ತಿದ್ರು ಹೆಂಗೆ ಕೊಡ್ತಿದ್ರು ಹಿಂದಕ್ಕೆ ಅವು ಜೋಳ ಹಿಂಗೆ ಕಲ್ಲು ಎತ್ತಿ ಬೀಸ್ತಾರಲ್ಲ, ಆ ಕಲ್ಲಿನ ನಡು ಒಂದು ತಳಗೂಟ ಅಂತ ಇರ್ತೈತೆ, ಮಳಿ ಇರ್ತೈತೆ ಒಂದು ದೊಡ್ಡದು. ಆ ಮಳಿ ಆಜು ಬಾಜು ಒಂದಿಷ್ಟು ಜೋಳ ಇರ್ತಾವ. ಅಲ್ಲಿ ಮಳಿ ಆಜು ಬಾಜು ಏನು ಜೋಳ ಬಿದ್ದಿರ್ತಾವಲ್ಲ ಅವು ಒಟ್ಟ ಹಿಟ್ಟಾಗಿರಂಗಿಲ್ಲ. ಅವು ಹೆಂಗಿರ್ತಾವ ಹಂಗೆ ಇರ್ತಾವ. ಆ ಮಳಿ ಆಜು ಬಾಜು ಜ್ವಾಳ ನೋಡಿ ನಾ ನಕ್ಕೆ. ಯಾಕಂತಂದ್ರೆ ಇವೆಲ್ಲ ಜೀವರಾಶಿಗಳು ಈ ಕಾಲಚಕ್ರದೊಳಗೆ ಸಿಕ್ಕು ಇವೆಲ್ಲ ಹಿಟ್ಟಾದ್ರೂ ಕೂಡ ಈ ತಳಗೂಟ ಅಂತ ಏನೈತಲ್ಲ ಇಲ್ಲಿದ್ದ ಜ್ವಾಳ ಹಿಟ್ಟಾಗಿಲ್ಲ. ಯಾಕ? ಈ ತಳಗೂಟ ಈ ಮಳಿ ಅಂದ್ರೆ ಯಾವುದು ಅಂದ್ರೆ ಅದು ಅನ್ನದಾನ ಶಿವಯೋಗಿಗಳವರ ಪಾದ. ಯಾರು ಗುರುವಿನ ಪಾದ ಸನ್ನಿಧಿಯೊಳಗೆ ಇರ್ತಾರೆ ಅವರು ಈ ಕಾಲಚಕ್ರದೊಳಗೆ ಸಿಕ್ಕೋಣಂಗಿಲ್ಲ. ಅವರಿಗೆ ಹುಟ್ಟು ಸಾವು ಅನ್ನುವಂಥದ್ದಿಲ್ಲ. ಈ ಜನನ ಮರಣ ಅನ್ನುವಂಥ ಚಕ್ರದಿಂದ ಬಿಡುಗಡೆ ಆಗ್ಬೇಕಂದ್ರವ ಗುರುವಿನ ಪಾದ ಸನ್ನಿಧಿಯಲ್ಲಿ ಇರಬೇಕು ಅಂತ ನನಗೆ ಅನಿಸ್ತು. ಅದಕ್ಕೆ ಅದನ್ನು ನೋಡಿ ನಕ್ಕೆ ಅಂದ. ಈ ಮಾತು ಹೇಳಿದ ಮಹಾನುಭಾವ ಯಾರಂದ್ರೆ ಕಬೀರ್ ದಾಸ್. ಇವತ್ತು ಹಿಂದೂ ಧರ್ಮದವ್ರು ಇವ ನಮ್ಮವ ಅನ್ಬೇಕು, ಮುಸಲ್ಮಾನರು ಇವ ನಮ್ಮವ ಅನ್ಬೇಕು ಅಂತ ಅದ್ಭುತವಾದ ಜೀವನವನ್ನು ನಡೆಸಿ ಸಮಾಜಕ್ಕೆ ದೊಡ್ಡ ಅದ್ಭುತವಾದ ಆ ಸಾಹಿತ್ಯದ ಆಸ್ತಿಯನ್ನು ಕೊಟ್ಟು ಹೋಗಿರುವಂಥ ಕಬೀರ್ ದಾಸ ಈ ಜೀವನದ ಮರ್ಮ ಹೇಳ್ತಾನೆ. ಅದಕ್ಕೆ ಗುರುಪಾದ ಸನ್ನಿಧಿಯೊಳಗೆ ಯಾರು ಇರ್ತಾರಲ್ಲ ಸದಾಕಾಲ ಗುರುವಿನ ಪಾದವನ್ನ ಯಾರು ನಂಬಿರ್ತಾರೆ ಅವರು ಎಂದೂ ಕೂಡ ಈ ಜನನ ಮರಣ ಅನ್ನುವಂಥ ಸಂಕಷ್ಟಗಳಿಗೆ ಸಿಲುಕದೇ ಹೋಗ್ತಾರೆ. ಅದಕ್ಕೆ ಯೋಗ್ಯನಾಗಿರುವಂಥ ಗುರು ಇವತ್ತು ಯಾವುದೇ ಜಾತಿ ಧರ್ಮ ಮತ ಪಂಥ ಇರಲ್ವಲ್ದಕ್ಕ ಎಲ್ಲರಿಗೂ ಕೂಡ ಗುರುನಾಥ ಅನ್ನತಕ್ಕಂಥವ ಅವ ಕಡ್ಡಾಯವಾಗಿ ಬೇಕೇ ಬೇಕು. ಅದಕ್ಕೆ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ನೋಡ್ರಿ ಎಷ್ಟು ಅದ್ಭುತ ಅರ್ಥ ಐತಿ ಇದ್ರ. ಏನದು? ಗುರು ಬ್ರಹ್ಮ ಆಗಬಲ್ಲ, ಗುರು ವಿಷ್ಣು ಆಗಬಲ್ಲ, ಗುರು ಮಹೇಶ್ವರ ಆಗಬಲ್ಲ. ಬ್ರಹ್ಮ ಗುರು ಆಗಕ್ಕೆ ಬರಂಗಿಲ್ಲ, ವಿಷ್ಣು ಗುರು ಆಗಕ್ಕೆ ಬರಂಗಿಲ್ಲ, ಮಹೇಶ್ವರ ಗುರು ಆಗಕ್ಕೆ ಬರಂಗಿಲ್ಲ. ಗುರು ಬ್ರಹ್ಮಕ್ಕನ ಯಾವಾಗ ಬ್ರಹ್ಮನ ಕೆಲಸ ಏನು? ಸೃಷ್ಟಿ ಮಾಡೋದು, ಹುಟ್ಟಿಸೋದು, ಹೌದಲ್ಲ? ಗುರುವಿನ ಹತ್ರ ಹೋಗಿ ನಾವು ನೋಡ್ರಿ ಅಪ್ಪ ಗುರುವೇ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನೂ ದೇವ್ರ ಕಣ್ಣು ತೆಗೆದಿಲ್ಲ, ಯಪ್ಪ ನಿಮ್ಮ ಕೃಪೆಯಿಂದ ಒಂದು ಏನಾರ ಸಂತಾನ ಭಾಗ್ಯ ಬಂತಂದ್ರೆ ನಮ್ಮ ವಂಶ ಬೆಳಿತೈತಿ ಅಂತ ನೀವು ಹೋಗಿ ಗುರುವಿನ ಬೇಡಿಕೊಂಡ್ರೆ ಗುರು ಕೃಪೆ ಮಾಡಿ ನಿಮಗೊಂದು ಸಂತಾನ ಭಾಗ್ಯ ಆಯ್ತಂದ್ರೆ ಅಲ್ಲಿ ಗುರು ಏನಾಗ್ತಾನ? ಬ್ರಹ್ಮ ಆಗ್ತಾನ. ಗುರು ವಿಷ್ಣು ಆಗ್ತಾನೆ. ಇವತ್ತ ಸಂಸಾರದಲ್ಲಿ ಬರುವಂತ ಅನೇಕ ಕಷ್ಟಗಳನ್ನ ದುಃಖಗಳನ್ನು ಎದುರಿಸಲಾರದೆ ಗುರುವಿನ ಹತ್ರ ಹೋಗ್ಯಪ್ಪ ಗುರುವೇ ನನಗೆ ರಕ್ಷಣೆ ಕೊಡು, ಇವೆಲ್ಲ ತೊಂದರೆಗಳನ್ನು ನನ್ನನ್ನು ರಕ್ಷಿಸು ಅಂತಂದಾಗ ಯಾರು ಗುರುವನ್ನು ಆಶ್ರಯ ಮಾಡ್ತಾರೆ ಅವರ ಎಲ್ಲ ಸಂಕಷ್ಟಗಳನ್ನು ಗುರು ತೊಡೆದು ಹಾಕಿ ಅಲ್ಲಿ ವಿಷ್ಣುವಿನ ರಕ್ಷಣಾ ಕಾರ್ಯವನ್ನು ಗುರು ಮಾಡ್ತಾನೆ. ಗುರುದೇವೋ ಮಹೇಶ್ವರ ಏನು ಮಾಡ್ತಾನೆ? ಎಲ್ಲ ಲಯ ಮಾಡಿರ್ತಾನೆ. ಅಂದ್ರೆ ಇಲ್ಲಿ ಎಲ್ಲವನ್ನ ಲಯ ಮಾಡುದು ಅಂದ್ರೇನು? ಶಿಷ್ಯನಲ್ಲಿರುವಂಥ ಅಜ್ಞಾನ ದುರ್ಗುಣ ಅನ್ನುವಂಥದ್ದು ಏನಿರ್ತಾವ ಅವುಗಳನ್ನೆಲ್ಲವನ್ನು ಆ ಗುರುನಾಥ್ ಇಲ್ಲದಂಗೆ ಮಾಡಿ ಅವನನ್ನ ಒಬ್ಬ ಸುಜ್ಞಾನಿಯನ್ನಾಗಿ ಮಾಡಿ ಮಾನವನನ್ನು ಹೊಯ್ದು ಮಹಾದೇವನನ್ನಾಗಿ ಗುರು ಮಾಡ್ತಾನಂತ ತಿಳ್ಕೊಂಡು ಅವನು ಮಹೇಶ್ವರ ಆಗ್ತಾನೆ. ಅದಕ್ಕೆ ಗುರು ಎಲ್ಲ ಆಗ್ಬಹುದು, ಮಹೇಶ್ವರ ಬ್ರಹ್ಮ ವಿಷ್ಣು ಗುರು ಆಗಕ್ಕೆ ಬರಂಗಿಲ್ಲ ಅಂತಾನೆ. ಶಿವನಿಗಿಂತಲೂ ದೊಡ್ಡವ್ರು ಯಾರು ಅಂದ್ರೆ ಅವರು ಗುರುನಾಥ್ ಅನ್ನುವಂಥ ಮಾತು ಹೇಳ್ತಾರೆ. ಗುರು ಅನ್ನುವಂಥ ಆ ಸಾಮರ್ಥ್ಯ ಆ ಶಕ್ತಿ ಅದು ಅದರ ಮಹಿಮೆಯ ಬಲ್ಲವರೇ ಬಲ್ಲರು ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ನಮ್ಮ ಇತಿಹಾಸದಲ್ಲಿ ಏನು ಗುರು ಪರಂಪರೆ ಬಂದದ ಯಾವುದೇ ಗುರುಗಳು ಅವ್ರು ಇರುವಲ್ಲಕ್ಕ ಆ ಗುರುಗಳೆಲ್ಲರೂ ಯಾರಂದ್ರೆ ಸಾಕ್ಷಾತ್ ಶಿವನು ಏನು ಮಾಡ್ತಾರಂದ್ರೆ ಈ ಜಗತ್ತಿನೊಳಗೆ ಗುರುವಿನ
ವೇಷದಿಂದ ಬಂದು ಸದ್ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಕಾಯಕವನ್ನ ಗುರುನಾಥ ಮಾಡ್ತಾನೆ. ಅಂಥ ಯೋಗ್ಯ ಗುರುಗಳನ್ನ ನಾವು ಹುಡುಕೊಂಡು ಆ ಗುರು ಸೇವೆಯನ್ನು ಮಾಡಿ ಗುರು ಕೃಪೆಯನ್ನ ಪಡೆಯೋದ್ರವರೆಗೆ ಗುರುವಿನ ಮಹಿಮೆ, ಗುರುವಿನ ಸೇವಾ ಭಾಗ್ಯ ಸಿಗದೇ ಇರುವ ತನಕ ಈ ಮನುಷ್ಯನಿಗೆ ಮೋಕ್ಷ ಜ್ಞಾನ ಸದ್ಗತಿಗಳು ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ನಾವು ಗುರುಗಳನ್ನ ಮಾಡಿಕೊಂಡಿರ್ತೀವಿ. ಒಬ್ಬ ಮನಿ ಗುರುಗಳು ಇದ್ದಂತ ಒಬ್ಬ ಮನಿ ಭಕ್ತ, ಭಾಳ ಸಾಧು, ಭಾಳ ಭಕ್ತ ಎಷ್ಟಂದ್ರೆ ದೇವ್ರಿದ್ದಂಗೆ ಭಾಳ ಸಂಪನ್ನ ಅಂತಾರಲ್ಲ ಹಂಗ. ಅವ ಒಂದು ಮನಿ ಗುರುಗಳು ಮಾಡ್ಕೊಂಡಿದ್ದ. ಆ ಗುರು ಏನು, ವರ್ಷಕ್ಕೊಮ್ಮೆ ಅವ್ರ ಮನೆಗೆ ಬರ್ಬೇಕು. ವರ್ಷಕ್ಕೊಮ್ಮೆ ಅವ್ರ ಮನೆಗೆ ಬಂದಾಗ ಅವತ್ತು ಜಳಕ ಪೂಜೆ ಊಟ ಮಾಡಬೇಕು. ಊಟ ಮಾಡಿ ಆ ಗುರುಗಳಿಗೆ ಆ ಭಕ್ತಿಯನ್ನು ಕೊಡಬೇಕು. ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ, ಒಂದು ಚೀಲ ಸಕ್ಕರೆ ಕೊಡ್ಬೇಕು. ವರ್ಷಕ್ಕೊಮ್ಮೆ ಕೊಟ್ಟು 1101 ರೂಪಾಯಿ ಕೊಡ್ಬೇಕು. ಇದನ್ನು ತೊಗೊಂಡು ಹೋದ್ರೆ ಮುಂದಿನ ವರ್ಷ ಬರವ ಮತ್ತೆ ನಡು ಏನು ಬರಂಗಿಲ್ಲ. ಹಿಂಗಿರೋ ಕಾಲಕ್ಕೆ ಹಿಂಗೆ ನಡೆದಿತ್ತು. ನಡುವೆ ಏನಾತಂದ್ರೆ ಒಂದು 10 ವರ್ಷದ ತನಕ ಈ ಶಿಷ್ಯನಿಗೆ ಗುರುಗಳು ಕರ್ಕೊಂಬರೋದಾಗಲಿಲ್ಲ. ಏನೋ ಆತಂತ ತಿಳ್ಕೊರಿ, ಏನೋ ಕಷ್ಟ ಬಂತು, ತೊಂದರೆ ಬಂತು, ಗುರುಗಳನ್ನ ಕರ್ಕೊಂಬರೋಕ್ಕಾಗಲಿಲ್ಲ, ಕರೆಯಕ್ಕೆ ಹೋಗಲಿಲ್ಲ, ಏನಿಲ್ಲ. 10 ವರ್ಷ ಆದಮೇಲೆ ಪರಿಸ್ಥಿತಿ ಸುಧಾರಿಸ್ತು ಕಾಣ್ತತಿ. 10 ವರ್ಷ ಆದಮೇಲೆ ಮತ್ತೆ ಗುರುಗಳನ್ನ ಕರ್ಕೊಂಬಂದು ಗುರುಗಳು ಎಲ್ಲ ಸ್ನಾನ ಪೂಜೆ ಮಾಡಿದ್ರು, ಉಣ್ಣಕ್ಕೆ ಕುಂತರು, ಎಲ್ಲ ಎಡೆ ಮಾಡಿ ಆ ಮನಿ ಯಜಮಾನ ನಮಸ್ಕಾರ ಮಾಡಿ ಸಾಷ್ಟಾಂಗ ಬುದ್ಧಿ ತೋಡ್ರಪ್ಪ ಅರ್ಪಣ ಆಗಲಿ ಅಂದ. ಅವಾಗ ಗುರು ಅದ, ಅವ್ರ ಮನಿ ಗುರು, ಏನಪ್ಪಾ ಭಕ್ತ, ನಿಮ್ಮ ಮನೆಗೆ ನಾವು ಈಗ ಬರ್ಲಾರ್ದ ಎಷ್ಟು ವರ್ಷ ಆಯ್ತು? ಯಪ್ಪ 10 ವರ್ಷ ಆಯ್ತು. ಏನು ನನ್ನ ಸಂಸಾರ ಜಂಜಾಟ ತಾಪತ್ರಯ ಏನೋ ತೊಂದರೆ ಇತ್ತು, ಅದಕ್ಕೆ ಕರೆದಿದ್ದಿಲ್ಲ, ಈಗಾರ ಬಂದ್ರಿ ಅಲ್ಲ, ಒಳ್ಳೇದಾದ, ಆಯ್ತು ಬಿಡು. ಮತ್ತು ನಾ ವರ್ಷ ನಿಮ್ಮ ಮನೆಗೆ ಬಂದಾಗ ನನಗೆ ಏನೇನು ಕೊಡ್ತಿದ್ದಿ ಕಾಣಿಕೆ? ಏನಿಲ್ರಪ್ಪ, ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ, ಒಂದು ಚೀಲ ಸಕ್ಕರೆ ಕೊಟ್ಟು 1101 ರೂಪಾಯಿ ಕೊಡ್ತಿದ್ದೆ, ಹೌದಲ್ಲ? ನಾ ಈಗ ಬರ್ಲಾರ್ದು ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು, ಹೌದಲ್ಲ? ಮತ್ತು 10 ವರ್ಷಕ್ಕೆ 10 ಚೀಲ ಜೋಳ, 10 ಚೀಲ ಗೋಧಿ, 10 ಚೀಲ ಸಕ್ಕರೆ ಕೊಟ್ಟು 11,001 ರೂಪಾಯಿ ಕೊಡಬೇಕು. ಅಂದ್ರೆ ನಾವು ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ಹೊಂಟು ನೋಡ. ಗುರು ಆದವ ಕೊಡಾಕ್ ಬರ್ತಾನ ಹೊರತಾಗಿ ತಗೊಂಡು ಹೋಗಕ್ಕೆ ಬರೋ ಗುರು ಅನ್ನಂಗಿಲ್ಲ, ಹೌದಲ್ಲ? ಆವಾಗ ನೋಡ್ರಿ ಆ ಭಕ್ತನ ಕಣ್ಣಾಗ ದಳ 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 ನೀರು ಭಾಳ ಮುಗ್ದ್ರಿ. ನಿಮ್ಗೆ ಹೇಳ್ತೀನಿ, ಯಾವ ಅಂತಾನೆ, ಯಪ್ಪ ಹಂಗೆ ಮಾಡಬೇಡ, ನೀ ಎದ್ರ ಮೇಲೆ ಗದಿ ಮೇಲೆ ಕೂತು ಊಟ ಮಾಡ್ಲಾರ್ದು ಈಗ ರಗಡಾಗೈತಿ. 10 ವರ್ಷ ಗುರುಗಳನ್ನ ಬಿಟ್ಟಿದ್ದಕ್ಕೆ ನನ್ನ ಪಾಡ್ ನನಗಾಗಿ ಹೋಗೈತಿ, ಹೆಂಗೆ ಜೀವನ ಮಾಡಿವ ಗುರ್ತಿಲ್ಲ. ಈಗ ಏನೋ ಬಂದಿರಿ ದೇವ್ರು ಬಂದಂಗೆ, ಈಗ ಒಮ್ಮಿನ ನಮಕ್ಲೆ 10 ಚೀಲ ಜೋಳ ಅಕ್ಕಿ ಗೋಧಿ ಕೊಡು, 10,000 ರೂಪಾಯಿ ಕೊಡು ಅಂದ್ರೆ, ಯಪ್ಪ ಕಾಯಿಪಲ್ಲೆ ಸಹಿತ ದಿನ ಏನು ಬೇಕು ಯಾಟ್ ಬೇಕು ತಂದು ಒಂದೊತ್ತು ಉಂಡಿವಿ, ಒಂದೊತ್ತು ಉಪವಾಸ ಇಲ್ಲ. ದಯಮಾಡಿ ಹಂಗೆ ಮಾಡಬೇಡ್ರಿಪ್ಪ ಗುರುಗಳೇ, ಹಂಗೆ ಮಾಡಬೇಡ್ರಿ. ವರ್ಷ ಹೆಂಗೆ ನಡೆಸ್ಕೊಡ್ತಿದ್ದೆ ಹಂಗೆ ನಡೆಸ್ಕೊಡ್ರಿ. ಇಲ್ಲ, ನಾ ಏನಾರು ತಪ್ಪು ಹೇಳ್ತೀನಿ ನಾನು ನಿನಗೆ? ಇಲ್ಲ, ಲೆಕ್ಕಾಚಾರ ಬರೋಬ್ಬರಿ ಐತಿ. 10 ವರ್ಷ ಕೊಡ್ತಿದ್ದಿ, 10 ವರ್ಷಕ್ಕೆ ಬಂದೀನಿ, ಎಲ್ಲ ಕೂಡಿ 10 ವರ್ಷದ ಕೊಟ್ರೆ ಉಣ್ತೀನಿ. ಆ ಮನೆಗೆ ಒಬ್ಬ ಸೊಸಿ ಬದದ್ಲು. 1-2 ವರ್ಷ ಆಗಿತ್ತು ಹೊಸ್ತಾಗಿ. ಆಕೆ ನಿಂತು ನೋಡಿದ್ಲಿದ್ನು ಹೊರಗೆ, ದೇವ್ರ ಮನೆಗೆ ಹೊರಗೆ ನಿಂತು. ಯಾಕೋ ನಮ್ಮ ಮಾವ ಭಾಳ ಆಕತ್ತಾನಂತ ಆಕೆ ಕರಲ್ಲ. ಮಾವರ ಸಬ್ಬರಿದ್ಲು ಒಳಗೆ. ಯಾಕೆ ಏನ್ರಿ, ಯಾಕೆ ಏನಂತ ಗುರುಗಳದು? ಏನಿಲ್ಲವ ಹಿಂಗಂತಾರ, 10 ವರ್ಷ ಆಗೈತಿ, 10 ವರ್ಷದ್ದೆಲ್ಲ ಒಮ್ಮೆ ಕೊಡು ಅಂದ್ರೆ ನಾ ಎಲ್ಲಿಂದ ಕೊಡ್ಲೇವ? ಅವಾಗ ಆಕಿ, ಈಗಿನವ್ರು ಭಾಳ ಫಾಸ್ಟ್ ಇರ್ತಾರೆ, ಈಗಿನವ್ರು. ಆಕೆ ಅಂದ್ಲು, ಮಾವರ ನೀವು ಯಾಕೆ ಹೇಳ್ತೀರಿ? ಅವ್ರಿಗೆಲ್ಲ 10 ವರ್ಷದ ಕೊಟ್ಟು ಊಟ ಮಾಡಿಸ್ಬೇಕಲ್ಲ, ನೀವು ಸುಮ್ ಕುಂದಿರ್ರಿ, ನಾ ಎಲ್ಲ ಊಟ ಮಾಡಿಸ್ತೀನಿ ಅಂತ ಬಂದ್ಲಕ್ಕಿ ಒಳಗೆ. ಬಂದು, ಗುರುಗಳ ನಾನು ಈ ಮನೆಗೆ ಬಂದು ಈಗ 2 ವರ್ಷ ಆಗೈತಿ, ನನಗೂ ಗೊತ್ತಿಲ್ಲ, ನಮ್ಮ ಅತ್ತಿ ಮಾವ ಹೇಳ್ತಾರ ನೀವು ವರ್ಷಕ್ಕೊಮ್ಮೆ ಬಂದಾಗ ಏನೇನು ಕೊಡ್ತಿದ್ವಿ ಅಂತ. ಈಗ ಮತ್ತು ನೀವು 10 ವರ್ಷ ಕೊಟ್ಟಿಲ್ಲಲ್ಲ, ಆಯ್ತು ಕೊಡಬೇಕು. ನಿಮ್ಗೇನೀಗ 10 ಚೀಲ ಜೋಳ, 10 ಚೀಲ ಗೋಧಿ, 10 ಚೀಲ ಸಕ್ಕರೆ, 11,001 ರೂಪಾಯಿ ಕೊಡ್ಬೇಕು, ಹೌದಲ್ಲ? ಹೌದವ, ಬರೋಬ್ಬರಿ ಕೊಡ್ತೀನಿ, ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಮಾವನ ಕೈಲಿ ಆಗಲಿಲ್ಲ ಅಂತಂದ್ರೆ ನಮ್ಮ ತವ್ರ ಮನೆಯಿಂದ ತರಿಸ್ಕೊಡ್ತೀನಿ ನಿಮ್ಗೆ. ನಮ್ಮ ತವ್ರ ಮನೆಯಾಗ ಬೇಕಾದಂಗೆ ಅದರ, ನಿಮ್ಗೆ ಏನು ಹೇಳ್ತೀರ ಅದು ಕೊಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಐತಿ, ಹಂಗೆ ನೀವು ಹ್ಞೂ ಅಂದ್ರೆ ಇವನ್ನೆಲ್ಲ ಕೊಡಿಸ್ತೀನಿ ನಿಮ್ಗೆ. ಏನು ಕಂಡೀಷನವ? ನಮ್ಮ ಅತ್ತಿ ಮಾವ ಹೇಳ್ತಿದ್ರಲ್ಲ, ನನಗೇನು ಗೊತ್ತು, ನೀವು ವರ್ಷ ನಮ್ಮ ಮನೆಗೆ ಬಂದಾಗ, ಊಟಕ್ಕೆ ಬಂದಾಗ 10 ರೊಟ್ಟಿ, 10 ಚಪಾತಿ, 10 ಹೋಳಿಗೆ, ಒಂದು ದೊಡ್ಡ ಗಂಗಾಳ ಅನ್ನ ಉಣ್ತಿದ್ರಂತ. ಮತ್ತು ಈಗ 10 ವರ್ಷ ಆಯ್ತು ನೀವು ಬಂದು, ಹೌದಲ್ಲ? 100 ರೊಟ್ಟಿ, 100 ಚಪಾತಿ, 100 ಹೋಳ್ಗಿ, 100 ಗಂಗಾಳ ಉಂಡು ಹೇಳ್ರಿ, ನೀವೇನೇನು ಕೇಳಿರಿ ಅದನ್ನೆಲ್ಲ ಕೊಡಲಿಲ್ಲ ಅಂದ್ರೆ ಕೇಳ್ರಿ ನೀವು.
ನಮ್ಮ ಮಾವ ಕೊಡ್ಲಿಕ್ಕೆ ನಮ್ಮ ಅಪ್ಪನ ಮನೆಗೆ ತಂದು ಕೊಡ್ತೀನಿ, ಇಷ್ಟೆಲ್ಲ ಉಂಡ್ರಿ ನೀವು. ಏನು ಮಣ್ಣು ಉಣ್ತಾನ ನಾವು. 100 ಚಪಾತಿ ತಿಂದ್ರೆ 2 ಬಿಟ್ಟು 3ನೇ ರೊಟ್ಟಿ ತಿನ್ನೋ ಶಕ್ತಿ ಇರಂಗಿಲ್ಲ. ಅವಾಗ ಅವ ಅದೇ ಹೆಂಗೆ ಹಾಕತ್ತವ, ಅಲ್ಲ 10 ವರ್ಷದ ಒಮ್ಮೆ ಉಣ್ಣಾಕ್ ಬರ್ತೈತೆ. 3 ಹೊತ್ತಿಂದ ಒಂದ್ಸಲ ಉಣ್ಣಾಕ್ ಬರಲ್ಲ, ದಿನ 3 ಸಲ ಉಣ್ತೀವಿ. 10 ವರ್ಷದ್ದೆಲ್ಲ ಉಣ್ಣಾಕ್ ಬರ್ತೈತೆ. ಅಜ್ಜರ ಹಂಗ 10 ವರ್ಷದ್ದು ಒಮ್ಮೆ ಹೆಂಗೆ ಕೊಡಕ್ ಬರ್ತೈತ್ರಿ? ವರ್ಷ ಬಂದಾಗ ಏನು ಉಣ್ತೀರಿ ಅದ್ರ ಪ್ರಕಾರ ಕೊಟ್ಟಿದ್ವಿ, ನಾವೇನು ಇಲ್ಲ ಅನ್ನಂಗಿಲ್ಲ. ಅದು 10 ವರ್ಷದ್ದು ಉಂಡ್ರಿ ಬೇಕಾರ, ಕೊಡ್ಲಿಲ್ಲ ಅಂದ್ರೆ ನೋಡ್ರಿ ಇದು ಕೆಲಸ ಆಗಲ್ಲ ಬಿಡ ಅಂದ ಆತ್ ಬಿಡು. ಮತ್ತೆ ಬಂದಿವಿ ಈ ವರ್ಷದ ದರ ತೊಗೊಂಡು ಹೋಗೋಣ ಅಂತ ಉಣ್ಣಾಕ್ ಕುಂತಾಗ ಆವಾಗ ನೋಡ್ರಿ ಆಕಿ ಏನೋ ಹುಗ್ಗಿನೋ ಪಗ್ಗಿನೋ ಏನೋ ನೀಡಕ್ ಬಂದ್ಲ ಹೆಣ್ಮಕ್ಳು ಸೊಸಿ. ನೀಡೋ ಮುಂದೆ ಒಂದು ಅರ್ಧ ತೊಲಿ ಬಂಗಾರದ ಉಂಗ್ರ ಇತ್ತು ಕೈಯಾಗ. ಆ ಉಂಗ್ರ ಹಿಂಗೆ ನೀಡೋ ಮುಂದೆ ತಾಟ್ನಾಗ ಬಿದ್ದ ಕೂಡ ಅದು ತಕ್ಕೋಬೇಕು ಅಂತ ಅವಾಗ ತೆಗಿಬೇಡ. ನಮ್ಗೆ ಗುರುಗಳು ದೀಕ್ಷಾ ಮಾಡಿದಾಗ ಅನುಗ್ರಹ ಕೊಟ್ಟಾಗ ಗಂಗಾಳದಾಗ ಏನು ಬರ್ತೈತಲ್ಲ ಅದನ್ನೆಲ್ಲ ತಿನ್ಬೇಕಂತ ಹೇಳ್ತಾರೆ. ನಮ್ಗೆ ಯಾವುದು ಉಳ್ಸಂಗಿಲ್ಲ, ನಾವು ಕೈ ತೊಳ್ಕೊಂಡು ಚೆಲ್ಲಂಗಿಲ್ಲ, ಕುಡಿತೀವಿ. ಅದಕ್ಕೆ ಅದನ್ನು ಕೊಡಕ್ಕೆ ಬರಂಗಿಲ್ಲ ಅಂತ ಅದನ್ನು ಅನ್ನದ ಕೂಡ ತೊಗೊಂಡು ಹಿಂಗೆ ಬಾಯಿಗೆ ಇಲ್ಲೇ ಇಟ್ಕೊಂಡು ನನ್ನ ಸೊಂಡೆಗೆ ಅದನ್ನೇ ನುಂಗ್ತಾರ ಮಗ ಇಟ್ಕೊಂಡು ಹಂಗೆಲ್ಲ ಕೊಡಕ್ಕೆ ಬರೋದಲ್ಲವ. ಹೌದನ್ರಿ ಅಜ್ಜಾರ, ಆಯ್ತು ಬಿಡ್ರಿ, ಆಯ್ತು ಅವ್ರಿ ನಿಮ್ದು ಹೆಂಗೆ ಐತೆ ಹಂಗೆ ಮಾಡ್ರಿ ಅಂತ ಹೋಗಿ ಅನ್ನ ನೆಡಕ್ಕೆ ಬಂದು ನೋಡ್ರಿ. ಅನ್ನ ನೀಡಿ ಸಾರು ನೀಡಕ್ಕೆ ಇಂಥ ದೊಡ್ಡ ಚಮಚೆ ತೊಗೊಂಬಂದ ತಂದು ಅದ್ರಾಗ ಸಾರ್ನಾಗ ಏತಿ ಸಾರು ನೀಡ್ದಂಗೆ ಮಾಡಿ ಅದನ್ನ ಗಂಗಾಳದಾಗ ಬಿಟ್ಲಂದು. ಕೂಡ ಇವ್ ಹಿಂಗೆ ತೆಗಿಬೇಕಂತ ಅಜ್ಜಾರ ತೆಗಿಬಾರ್ದು. ಗಂಗಾಳದಾಗ ಏನು ಬೀಳ್ತೈತಿ ಎಲ್ಲ ತಿಂದು ಮುಗಿಸ್ಬೇಕು. ಅದನ್ನು ದೊಡ್ಡದಿರ್ಬೋದು ಚಮಚೆ, ಅದನ್ನು ಸ್ವಲ್ಪ ಸಣ್ಣಗೆ ತುಂಡು ಮಾಡಿ ಏನಾರ ಮಾಡಿ ಒಟ್ಟು ಅದನ್ನು ತಿನ್ಬೇಕು. ಗುರುಗಳು ಹೇಳ್ಯಾರಲ್ಲ ಅನುಗ್ರಹ ಮಾಡಿದಾಗ ಅದನ್ನ ಹೆಂಗೆ ಬಿಡಕ್ಕೆ ಬರ್ತೈತ್ರಿ, ಅದನ್ನು ತಿನ್ರಿ ಅಂತ. ಏನು ತಿಂತಾನ ಮಣ್ಣವು ಅವ ಅಂದ. ಈಗ ನಾವು ಚಾಪಿ ಕೆಳಗೆ ತೂರಿದ್ರಿ, ಇವ್ರು ರಂಗೋಲಿ ತೆಳಗೆ ಈಗಿನ ಜನ್ರೇಷನ್ ನೀವು ಮೊದ್ಲು ಇದು ಕೆಲಸ ಆಗಲ್ಲ ಅಂದವ. ಹಿಂಗಾದ್ರೆ ಈ ವರ್ಷದ್ದು ಹೋದಿಗಿತ್ತು ಅಂತ ಅದನ್ನೇನು ಉಂಗ್ರ ಸುಮ್ಮನೆ ಇಲ್ಲೆಲ್ಲೇ ಕಟಬಾಯಿಗೆ ಇಟ್ಕೊಂಡಿದ್ದ ಅದನ್ನ ತೆಗೆದು ಕೊಟ್ಟು, ಯವ್ವ ನಿಂದು 10 ವರ್ಷದ್ದು ಬೇಡ, ಈ ವರ್ಷದ್ದು ಬೇಡ, ನನಗೆ ಕೈ ಬಿಟ್ರೆ ಸಾಕಾಗೈತಿ ಅಂದ್ರೆ, ಅದು ಯಾಕ್ರಿ ಅಜ್ಜಾರ ಈ ವರ್ಷದ ಲೆಕ್ಕ ಏನೈತಿ ಅದನ್ನು ಕೊಡ್ತೀವಿ ತೊಗೊಂಡು ಉಂಡ್ರಿ ಅಂತ ಆ ವರ್ಷದ್ದು ಕೊಟ್ಟು ಕಳಿಸಿದ್ರ. ಗುರು ಆದವ ಕೊಡಾಕ್ ಬರ್ಬೇಕು, ತೊಗೊಂಡು ಹೋಗಕ್ಕೆ ಬರಬಾರ್ದು. ಶಿಷ್ಯನ ಕಣ್ಣೀರು ಒರೆಸುವಂತ ಕೆಲಸ ಗುರುನಾಥ ಮಾಡ್ತಾನ ಹೊರತಾಗಿ ಮನೆಗೆ ಬಂದು ಶಿಷ್ಯನ ಕಣ್ಣಾಗ ನೀರು ಹಾಕ್ಸಿದ್ರ ಅವಾಗ್ಯಾವ ಗುರು ಅಂತಾನ. ಅಂತ ಹೊಟ್ಟೆ ಪಾಡಿಗಾಗಿ ಆದವರು, ವೇಷಧಾರಿಯಾಗಿ ಆದವರು, ಏನೋ ಜೀವನೋಪಾಯಕ್ಕಾಗಿ ಗುರು ಆದವ್ರನ್ನ ಶರಣರು ಗುರು ಅಂತ ಒಪ್ಪಂಗಿಲ್ಲ. ಅಂಥವ್ರಿಂದ ನಮ್ಮ ಉದ್ಧಾರನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಗುರು ಇದ್ರೆ ಅಂದ್ರೆ ಆ ಗುರುವಿನಿಂದ ನಮಗೇನೆಲ್ಲವನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಗುರುನಾಥನಲ್ಲಿದೆ ಅನ್ನುವಂಥ ಮಾತು ಹೇಳ್ತಾರೆ. ಅಂಥ ಗುರುವಿನ ಸೇವಾ ಮಾಡಿ ಅನೇಕ ಜನ ಇವತ್ತೇನಾಗ್ಯಾರ ಅಂದ್ರೆ ಗುರುವಿನ ಮೀರಿಸುವಂಥ ಶಿಷ್ಯರಾಗ್ಯಾರ, ಗುರು ಮುಟ್ಟಿ ಗುರುವಾಗಿದ್ದಾರೆ. ನಾಳಿನ ದಿವಸ ಇಲ್ಲೇ ತೊಟ್ಟಲ ಕಾರ್ಯಕ್ರಮ ಮಾಡ್ಬೇಕು, ಈಗಾಗಲೇ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಅದು ಮುಂದೆ ಬಂದೈತಿ. ಅದಕ್ಕೆ ನಾಳಿನ ದಿವಸ ಈ ಶರಣರಲ್ಲಿ ಅತ್ಯಂತ ಅಗ್ರಗಣ್ಯ ಮೊಟ್ಟ ಮೊದಲು ವಚನ ಸಾಹಿತ್ಯವನ್ನ ರಚನೆ ಮಾಡುವಂಥ ಶ್ರೇಯಸ್ಸು ದೇವರ ದಾಸಿಮಯ್ಯ ಅನ್ನುವಂಥ ಶರಣರಿಗೆ ಅದು ಸಲ್ತದೆ. ಆ ದಾಸಿಮಯ್ಯನವರ ಒಂದು ತೊಟ್ಲ ಸಮಾರಂಭ ನಾಳಿನ ದಿವಸ ಇಲ್ಲಿ ನಡೀತದೆ ಇದೇ ಸಮಯದೊಳಗೆ. ಅದಕ್ಕೆ ಆ ದಾಸಿಮಯ್ಯನವರ ಸ್ವಲ್ಪ ಚರಿತ್ರೆ ಪ್ರಾರಂಭ ಮಾಡ್ತೀನಿ, ಜನನಾಗಬೇಕು ನಾಳೆಗೆ ತೊಟ್ಲ ಅಂದ್ರೆ. ಅದಾದ ನಂತರ ನಾಳಿನ ದಿವಸ ಆ ತೊಟ್ಲ ಕಾರ್ಯಕ್ರಮ ಇಲ್ಲಿ ನಡೀತದೆ. ಪ್ರತಿ ವರ್ಷನೂ ಕೂಡ ನೀವು ಇಲ್ಲಿ ಪುರಾಣ ಇರಲಿ, ಪ್ರವಚನ ಇರಲಿ, ಬೇರೆ ಬೇರೆ ಮಹಾತ್ಮರ ಶರಣೆಯರ ತೊಟ್ಲ ಕಾರ್ಯಕ್ರಮ ನೀವು ಮಾಡ್ಕೊತ ಬಂದಿರಿ. ಅದೇ ರೀತಿಯಾಗಿ ನಾಳೆ ನಡೆಯುವಂಥ ತೊಟ್ಲ ಕಾರ್ಯಕ್ರಮದೊಳಗೂ ಕೂಡ ನೀವೆಲ್ಲ ತಾಯಂದರು ಶರಣರು ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ಳಬೇಕು. ಆ ತೊಟ್ಲ ನಾಮಕರಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಭಾಳ ಅದ್ಭುತವಾದ ಜೀವನ ದಾಸಿಮಯ್ಯ ದುಗ್ಗಳೆ. ಇವತ್ತು ನಮ್ಮ ಸಂಸಾರದೊಳಗೆ ಅನೇಕ ತೊಂದರೆ ಬರ್ತಾವ, ಭಾಳ ತಲೆ ಕೆಡಿಸ್ಕೊಂತೀವಿ ನಾವು. ಎಲ್ಲರೋ ಸ್ವಾಮಿಗಳ ಹತ್ರ, ಜ್ಯೋತಿಷಗಾರ ಹತ್ರ ಹೋಗ್ತೀವಿ. ಶರಣರ ಬದುಕು ನೋಡಿಬಿಟ್ರೆ ನಮ್ಮ ಜೀವನದೊಳಗಿನ ಎಷ್ಟೋ ಸಮಸ್ಯೆಗೆ ಉತ್ತರ ಸಿಗುತ್ತಾವ ಅಲ್ಲೇ. ಅದಕ್ಕೆ ಅಷ್ಟು ಅದ್ಭುತವಾದ ಜೀವನ ಚರಿತ್ರೆ ಅವ್ರದ್ದು. ಅದಕ್ಕೆ ಮುದ್ದಾಮದನ 1-2 ದಿವಸ ಆಗ್ತದ ಆಗೋದಕ್ಕದು ಭಾಳ ಚಂದ. ಮದುವೆ ಸಂಸಾರ, ಇವತ್ತ ಕನ್ಯಾ ನೋಡೋದು ಹೆಂಗ, ಮದುವೆ ಹೆಂಗ, ಗಂಡ ಹೆಂಡತಿ ತಿಳುವಳಿಕೆ ಹೆಂಗ, ಇವತ್ತ ದಾನ ಹೆಂಗ, ಸಂಸಾರದೊಳಗೆ ಹೆಂಗ ಪರಸ್ಪರ ಗಂಡ ಹೆಂಡತಿ ಇರಬೇಕು ಅನ್ನುವಂಥದ್ದನ್ನು ಅವರ ಜೀವನ ನೋಡಿದ್ರೆ ಅದು ನಮಗೆ ತಿಳಿತದೆ. ಅಂಥ ಶರಣರ ತೊಟ್ಟಿಲ ಕಾರ್ಯಕ್ರಮ ನಾಳಿನ ದಿವಸ ನಡೀತದೆ.